ಇಸ್ವಿಯಿಂದ 2006ವರೆಗೂ ಕೂಡ ಸದಸ್ಯೆಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಬಹಳ ಹತ್ತಿರದಿಂದ ಬಲ್ಲೆ. ಈ ಸದನದಲ್ಲಾಗ ಬಹಳಷ್ಟು ಜನ ಹಿರಿಯ ನಾಯಕರುಗಳಿದ್ದರು. ಅದು ನಾಣಯ್ಯ ಅವರಿರ್ಬೋದು, ಅಥವಾ ನಮ್ಮ ಎಚ್ ಕೆ ಪಾಟೀಲ್ರಿರ್ಬೋದು, ಅಥವಾ ಬಸವರಾಜ ಹೊರಟ್ಟಿಯವರು, ಬೊಮ್ಮಾಯಿಯವರು, ಬಿ ಎಲ್ ಶಂಕರ್ ಅವರು, ಸುದರ್ಶನ್, ಹೀಗೆ ಬಹಳಷ್ಟು ಜನ ಸದಸ್ಯರಿದ್ದರು. ಶಾಣಪ್ಪ ಅವರು ಕೂಡ ಅಂತಹ ಹಿರಿಯ ಸಾಲಿನಲ್ಲಿ ಬಂದಂಥವರು ನಮ್ಮ ರಾಮಚಂದ್ರೇಗೌಡರು. ಅವರು ಬಹಳ ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ, ಯಾವುದೇ ಪಕ್ಷದಲ್ಲಿ ಇರೋರ್ನೂ ಕೂಡ ಬಹಳ ಹತ್ತಿರದಿಂದ ತಮ್ಮವರಾಗಿಸ್ಕೊಳ್ತಕ್ಕಂತಹ ಶಕ್ತಿ ಅವರಲ್ಲಿತ್ತು. ಮತ್ತು ನಮಗೆಲ್ರಿಗೂ ಕೂಡ, ಅದು ಕಾಂಗ್ರೆಸ್ನವ್ರು ಇರಲಿ ಯಾರೇ ಇರಲಿ, ನಮಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಿದ್ರು. ಯಾವುದಾದ್ರೂ ಒಂದು ನಮಗೆ ಗೊತ್ತಾಗದೆ ಹೋದರೆ, ಕೇಳಿದರೆ, ಮಾಡಿದರೆ ಈ ಹಿರಿಯರೆಲ್ಲ ನಮ್ಗಳಿಗೆ ಮಾರ್ಗದರ್ಶನವನ್ನು ಕೂಡ ಆ ಕಾಲದಲ್ಲಿ ಮಾಡ್ತಿದ್ರು. ಬಹಳ ಸಜ್ಜನರು ಕೂಡ. ಇವರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಅಂದರೆ ಬಹಳ ಒಂದು ಕಾರ್ಪೊರೇಟರ್ ಆಗಿದ್ದುಕೊಂಡು ಅವರು ಬಂದು ಸದಸ್ಯರಾಗಿ ಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ್ರು ಅಂತ ಹೇಳಿದ್ರೆ ನಾವು ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರಗಳು. ಅನೇಕ ರಾಜಕಾರಣಿಗಳು ಕೂಡ ಹಾಗೆ ಬಂದಿರತಕ್ಕಂಥದ್ದು ಕೂಡ ಈ ನಮ್ಮ ಹಿರಿಯರಲ್ಲಿ. ಅವರು ಇವತ್ತು ನಿಧನರಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಡಿ ಸುಧಾಕರ್ ಅವರು ಕೂಡ ಸಣ್ಣ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ. ಒಂದು ಸಣ್ಣ ಆಪರೇಷನ್, ಈಗ ಹೇಳ್ತಾ ಇದ್ರು ಸಹೋದರು, ಸಣ್ಣ ಒಂದು ಆಪರೇಷನ್ಗೆ ಹೋಗಿ ತಮ್ಮ ಜೀವನವನ್ನೇ ಮುಗಿಸ್ಕೊಂಡಂಥವ್ರು. ಬಹಳ ದುಃಖದ ಸಂಗತಿ ಇದು. ಹಾಗೆ ವೆಂಕಟರಮಣಪ್ಪ ಅವರು ಕೂಡ ಸಣ್ಣ ಸಮಾಜದಿಂದ ಬಂದು ಬಹಳಷ್ಟು ದೊಡ್ಡ ಸಾಧನೆಯನ್ನ ಮಾಡಿ ಜನಾನುರಾಗಿಯಾಗಿ ಆ ಸಮಾಜದ ಒಬ್ಬ ಹಿರಿಯ ನಾಯಕರಾಗಿ ಕ್ಷೇತ್ರ ಮತ್ತು ಸಮಾಜದ ಉನ್ನತಿಗಾಗಿ ಶ್ರಮಿಸಿರ್ತಕ್ಕಂಥವ್ರು. ತುಮಕೂರು ಜಿಲ್ಲೆಯವರೇ ಆದ್ದರಿಂದ ನಾವು ಬಹಳ ಅಭಿಮಾನದಿಂದ ಅವರನ್ನು ಕಾಣ್ತೀವಿ. ವೀರಣ್ಣವರು ಕೂಡ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರ ಹೆಸರನ್ನು ಉಳಿಸಿ ಹೋಗಿರ್ತಕ್ಕಂಥವ್ರು. ಎಚ್ ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯವರಾದರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಹಿರಿಯ ನಾಯಕರು. ಸುಮಾರು 90 ವರ್ಷಗಳನ್ನು ದಾಟಿರ್ತಕ್ಕಂಥವ್ರು. ಮಾಗಿದಂಥ ಮನಸ್ಸು, ಅನುಭವದ ಖಣಿ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಜಾತ್ಯತೀತ ಸಿದ್ಧಾಂತದಲ್ಲಿ ಬಹಳ ಖಡಕ್ಕಾಗಿ, ನೇರವಾಗಿ, ನಿಷ್ಠೂರವಾಗಿ ಮಾತಾಡ್ತಿದ್ದಂತಹ ಒಬ್ಬ ನಾಯಕರು. ಅನೇಕ ಹುದ್ದೆಗಳಲ್ಲಿ ಅವರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಸಂಸದರಾಗಿರ್ಬೋದು ಮತ್ತು ನಿಗಮ ಮಂಡಳಿಗಳಲ್ಲಿರ್ಬೋದು, ಅದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥದ್ದಿರ್ಬೋದು. ನಾನು ಸಚಿವೆ ಆದಾಗಲೂ ಕೂಡ ನಮ್ಮ ಎಸ್ ನಿಜಲಿಂಗಪ್ಪರ ಮೆಮೋರಿಯಲ್ ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ರೂಪಿಸೋದು ಮತ್ತು ಆ ಟ್ರಸ್ಟಿಗೆ ಸಂಬಂಧಪಟ್ಟಂತಹ ಅನುದಾನಗಳನ್ನು ಕೇಳ್ತಕ್ಕಂಥದ್ದು, ಹೀಗೆ ಆ ಒಂದು ಹಣ್ಣು ವಯಸ್ಸಿನಲ್ಲೂ ಕೂಡ ಬಿಡದೆ ಸಮಾಜ ಸೇವೆಯನ್ನು ಮಾಡ್ತಾ ಬಂದಂಥವ್ರು. ಅವರ ಬಗ್ಗೆ ನನಗೆ ಬಹಳ ಹೆಮ್ಮೆ. ಯಾಕೆಂದರೆ ನಾವಿನ್ನೂ ಕೂಡ MLC ಆಗಿರಲಿಲ್ಲ. ಆದರೆ ಪಕ್ಷದಲ್ಲಿ ದುಡಿತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಿದ್ರೆ ತಪ್ಪಾಗುತ್ತೋ ಏನೋ ಹೇಗೋ ಅಂತ ನಾವು ಮುಜುಗರಕ್ಕೊಳಪಡುವಾಗ, ಸಂಕೋಚಕ್ಕೊಳಪಡುವಾಗ ಬೆನ್ನು ತಟ್ಟಿ ಧೈರ್ಯ ಹೇಳಿ ನಮ್ಮಗಳನ್ನೆಲ್ಲ ಮುಂದೆ ತಗೊಂಡು ಹೋಗ್ತಾ ಇದ್ದಂಥದ್ದಕ್ಕೆ ನಮ್ಮ ಹನುಮಂತಪ್ಪ ಅವ್ರನ್ನ ನಾನು ಬಹಳವಾಗಿ ನೆನೆಸ್ತೇನೆ. ನನಗೆ ಬಹಳ ಸಹಕಾರಿಯಾಗಿ ಅವತ್ತಿನ ಸಹ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು. ಮತ್ತು ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರು ಪತ್ರಕರ್ತರಾಗಿ, ಚರಿತ್ರಕಾರರಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಬಹಳಷ್ಟು ದುಡಿದಿದ್ದಾರೆ ಮತ್ತು ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಇವರ ಬಗ್ಗೆಯೂ ಕೂಡ ನಮ್ಮ ಈ ನಾಡು ಬಹಳಷ್ಟು ಹೆಮ್ಮೆಯನ್ನು ಪಡ್ತದೆ. ಆಶಾ ಭೋಸ್ಲೆ ಅವರು ಸಹ ಬಹಳ ಹಿರಿಯ ಜೀವ. ಸಿನಿಮಾ ಕ್ಷೇತ್ರದಲ್ಲಿ, ಸಂಗೀತದ ವಿಭಾಗದಲ್ಲಿ ಗಾಯಕಿಯಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಏನು ಕರೆಸ್ಕೊತಿದ್ರು ಲತಾ ಮಂಗೇಶ್ಕರ್ ಅವರು, ಅವರ ಸಹೋದರಿಯಾಗಿರ್ತಕ್ಕಂಥವ್ರು. ಅವರ ತಂದೆ ಪಂಡಿತ್ ದೀನನಾಥ್ ಮಂಗೇಶ್ಕರ್ ಅವರು. ಮಂಗೇಶ್ಕರ್ ಕುಟುಂಬ ಸಂಗೀತದಲ್ಲೇ ಬಂದಂಥದ್ದು. ಆ ಸಂಗೀತದ ಕುಟುಂಬದ ಆ ವಾತಾವರಣದಲ್ಲಿ ಬೆಳೆದಂತಹ ಆಶಾ ಭೋಸ್ಲೆ ಅವರು
ಬಹಳ ಸಣ್ಣ ವಯಸ್ಸಿನಲ್ಲೇ ಪೂನಾಕ್ಕೆ ಬಂದು ಅಲ್ಲಿ ತಂದೆ ಮತ್ತು ಅಕ್ಕನ ಸಹವಾಸದಲ್ಲಿ ಅಥವಾ ಅವರ ಒಂದು ವಾತಾವರಣದಲ್ಲಿ ಗಾಯನವನ್ನು ಕಲಿತು ನಟಿಯಾಗಿ ಗಾಯಕಿಯಾಗಿ ಈ ನಾಡಿಗೆ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ವಿಶಿಷ್ಟವಾದಂಥದ್ದು, ವಿಶೇಷವಾದಂಥದ್ದು. ಮತ್ತು ಪದ್ಮಭೂಷಣ ಪ್ರಶಸ್ತಿ ವಿಜೇತರಾಗಿ ನಮ್ಮ ಈ ಒಂದು ದೇಶದಲ್ಲಿ ಬಹುದ ಎತ್ತರದ ಗಾಯಕಿಯಾಗಿ ಉಳಿದಂಥವರು. ಗಿರೀಶ್ ಭಾರದ್ವಾಜ್ ಅವರು ಒಬ್ಬ ಇಂಜಿನಿಯರ್ ಆಗಿ ತಾಂತ್ರಿಕ ಒಂದು ಉನ್ನತಿಯಾಗಿ ತಮ್ಮ ಗ್ರಾಮ ಭಾಗಗಳಲ್ಲಿ ಗ್ರಾಮೀಣ ಜನರಿಗೆ ಅನುಕೂಲವಾಗ್ತಕ್ಕಂತಹ ನದಿಗಳ ಮೇಲೆ ಸೇತುಗಳನ್ನು ಕಟ್ಟತಕ್ಕಂತಹ ವಿಚಾರದಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿ ಕೃಷಿಯನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡವರು ಮತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಬಹಳಷ್ಟು ಸಲ ಅವರ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇನ್ನೊಬ್ಬರು ಡಾಕ್ಟರ್ ಎಸ್ ಜಾನಕಿಯವರು ನಮ್ಮ ದಕ್ಷಿಣ ಭಾರತದಲ್ಲಿಯೇ ಗಾನಕೋಗಿಲಿ ಗಾನ ಸಾಮ್ರಾಜ್ಯದ ಸಾಮ್ರಾಜ್ಞಿ ಅನ್ನತಕ್ಕಂತಹ ಹೆಸರನ್ನು ಪಡ್ಕೊಂಡಿದ್ದಂಥವ್ರು. ಎಸ್ ಜಾನಕಿಯವರು ನಿಧನರಾಗ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳೇ ಬಹಳಷ್ಟು ನಮ್ಗಳಿಗೆಲ್ಲ ನೋವಾಯಿತು. ನಾವೆಲ್ಲರೂ ಕೂಡ ತಾಯಿಗಿಂತಲೂ ಹೆಚ್ಚು ಅವರನ್ನು ಕಾಣ್ತಿದ್ವಿ, ನಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾಣ್ತಿದ್ವಿ. ಅವರ ನಿಧನ ಅಂದ ತಕ್ಷಣ ನಾವು ನಿಜವಾಗ್ಲೂ ನಮ್ಮ ಕುಟುಂಬದಲ್ಲೇ ಯಾರೊಬ್ಬರನ್ನ ಕಳ್ಕೊಂಡು ಅನ್ನೋಷ್ಟಕ್ಕಿಂತಲೂ ಹೆಚ್ಚು ನೋವಾಯಿತು. ಎಷ್ಟು ಸಜ್ಜನರು ಮತ್ತು ದೈವ ಭಕ್ತಿಯನ್ನು ಹೊಂದಿದ್ದಂಥವ್ರು ಅಂತ ಹೇಳಿದ್ರೆ, ಅವರ ಪತಿಯವರು ವಿಶೇಷವಾಗಿ ಅವರ ಪತಿಯವರು ಏನು ರಾಮಪ್ರಸಾದ್ ಅವರಿದ್ದರು, ಆ ತಾಯಿಯ ಏಳ್ಗೆಗಾಗಿ ನಿರಂತರವಾಗಿ ಅವರ ಜೊತೆಯಲ್ಲೇ ಇದ್ದು ಅವರ ಏಳ್ಗೆಯನ್ನು ಬಯಸಿದಂಥವರು ರಾಮಪ್ರಸಾದ್ ಅವರು. ರಾಮಪ್ರಸಾದ್ ಅವರು ತೀರ್ಕೊಂಡ ನಂತರದಲ್ಲಿ ಜಾನಕಿಯವರು ಬಹಳಷ್ಟು ನೊಂದ್ಕೊಂಡು, ಇನ್ನು ನನಗೆ ಈ ಗಾಯನ ಕ್ಷೇತ್ರವೇ ಬೇಡ, ನನ್ನ ಗಂಡ ಇಲ್ಲದ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ನನಗೆ ಅಗತ್ಯವೇ ಇಲ್ಲ ನನ್ನ ಬದುಕು ಅನ್ನೋ ರೀತಿಯಲ್ಲಿ ಅವರು ಒಂದು ತೀರ್ಮಾನವನ್ನು ತಗೊಳ್ತಾರೆ, ಇನ್ನು ಮುಂದೆ ನಾನು ಹಾಡಲ್ಲ. ಆಗ ಅವರ ಸಹೋದ್ಯೋಗಿಗಳು ಗಾಯಕಿಯರು ಮತ್ತು ಗಾಯಕರು ಎಲ್ಲರೂ ನಮ್ಮ ಚಿತ್ರರಂಗದ ಹಿರಿಯರು ಎಲ್ಲರೂ ಸೇರಿ ಅವರಿಗೆ ಸಾಂತ್ವನ ಕೊಟ್ಟು ಅವರು ಮತ್ತೆ ಹಾಡಲೇಬೇಕು ಅಂತ ವಿನಂತಿಯನ್ನ ಮಾಡಿದಾಗ ಒಪ್ಕೊಳ್ತಾರೆ, ಹಾಡ್ತಾರೆ. 48,000 ಹಾಡುಗಳು, ಸುಮಾರು ಒಂದು 20 ಭಾಷೆಗಳಲ್ಲಿ ಹಾಡ್ತಾರೆ. ಆದರೆ ಗಂಡನಿಗಿಂತಲೂ ಇನ್ನೂ ಹೆಚ್ಚು ನೋವಾಗೋದು ಎಲ್ಲಿ ಅಂತ ಹೇಳಿದ್ರೆ ತನ್ನ ಮಗನನ್ನ ಕಳ್ಕೊಂಡಾಗ. ಈಗ ಮೊನ್ನೆ 2026ರಲ್ಲಿ ಒಂದು 6 ತಿಂಗಳು 8 ತಿಂಗಳಿಂದ ಅವರು ಸಾಯೋಕ್ಕೂ ಮೊದಲು ಮಗನನ್ನ ಕಳ್ಕೊತಾರೆ. ಇದು ಯಾವುದೇ ತಾಯಿಗೂ ಕೂಡ ಬಹಳ ನೋವಿನ ಸಂಗತಿ. ಒಬ್ಬ ಯಾರು ಸೊಸೆ ಉಮಾ ಮುರಳಿ ಕೃಷ್ಣ ಇರ್ತಾರೆ, ಇಬ್ಬರು ಹೆಣ್ಮಕ್ಳು ಮೊಮ್ಮಕ್ಳು ಇರ್ತಾರೆ, ಅಪ್ಸರ ಮತ್ತು ವರ್ಷ ಅಂತ ಹೇಳಿ. ಆದರೆ ಎಲ್ಲರನ್ನೂ ಬಿಟ್ಟು ಮೈಸೂರಲ್ಲಿ ಮಗನ ಜೊತೆಯಲ್ಲಿ ನೆಲೆಸ್ತಾರೆ. ಮೈಸೂರಲ್ಲಿ ಮಗನ ಜೊತೆ ನೆಲೆಸಿದಾಗ ಆಯ್ತು ಮುಗಿಸ್ತೇನೆ. ಮೈಸೂರಿನಲ್ಲಿ ಮಗನ ಜೊತೆ ನೆಲೆಸಿದಾಗ ಮಗನನ್ನ ಕಳ್ಕೊಂಡು ಆ ತಾಯಿ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಅವರ ಜೀವವನ್ನು ಕಳ್ಕೊತಾರೆ. ನನಗೆ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ನಾನು ಮಂತ್ರಿ ಆದಾಗ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನ ನಮ್ಮ ರಾಜ್ಯ ಸರ್ಕಾರ ಕೊಡೋ ಹಾಗಾಯ್ತಲ್ಲ ಅನ್ನೋದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಯಾಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನಿರಾಕರಣೆ ಮಾಡಿದವರು. ನಮ್ಮ ರಾಜ್ಯದಲ್ಲಿ ರಾಜ್ಯ ಪ್ರಶಸ್ತಿ ಗಾಯಕರಿಗೆ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಅವರು ಧ್ವನಿಯನ್ನೇ ಎತ್ತಿದಂಥವ್ರು. ನಮ್ಮ ರಾಜ್ಯದಲ್ಲಿ ಗಾಯಕ ಪ್ರಶಸ್ತಿಗಳು ಕೂಡ ಶುರು ಮಾಡಿದ್ದು ಎಸ್ ಜಾನಕಿಯವರಿಂದ. ಮತ್ತು ನಮ್ಮ ಮೈಸೂರಿನ ಮಣ್ಣಿನಲ್ಲಿ ಅವರು ಲೀನವಾದರು ಅಂತ ಹೇಳಿದ್ರೆ ನಾವು ಅವ್ರಿಗೊಂದು ಸ್ಮಾರಕವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಶ್ರೀಮತಿ ಮುಕ್ತಾರ್ ಅವರು ಕೂಡ ನಮ್ಮನ್ನ ಅಗಲಿದ್ದಾರೆ. ತಾಯಿ ನರಸಿಂಹಮೂರ್ತಿಯವರು ಅಗಲಿದ್ದಾರೆ, ತಾಯಿ ಚೆನ್ನಮ್ಮ ಅವರು ಅಗಲಿದ್ದಾರೆ. ಚೆನ್ನಮ್ಮ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸಾಮಾನ್ಯವಾಗಿ ಇಲ್ಲಿ ಸಾಕಷ್ಟು ಜನ ಪುರುಷ ರಾಜಕಾರಣಿಗಳಿದ್ದೀರಿ, ನಿಮ್ಮೆಲ್ಲರ ಮನೆಯಲ್ಲೂ ದುಡಿತಕ್ಕಂಥವ್ರು, ನಿಮ್ಮ ಹಿಂದೆ ಬರ್ತಕ್ಕಂಥವ್ರನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ಹೆಣ್ಮಗಳು ನಿರ್ವಹಿಸ್ತಾರೆ ಅಂದರೆ ಅದು ಒಬ್ಬ ಹೆಂಡತಿಯಾಗಿ. ಆ ಒಂದು ಸ್ಥಾನದಲ್ಲಿ ಚೆನ್ನಮ್ಮ ಅವರು ನಿಂತು ಅವರ ಕಾರ್ಯವನ್ನ ನಮ್ಮ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಪತ್ನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ, ಇಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಲ್ಲಿಗೆ ಬರ್ತಂತ ರಾಜಕಾರಣಿಗಳು, ಅವರ ಕುಟುಂಬದಲ್ಲಿ ಬಂದಂಥವ್ರನ್ನೆಲ್ಲರನ್ನೂ ಕೂಡ ಅವರು ಪಾಲನೆ ಪೋಷಣೆ ಮಾಡ್ತಾ
ಅವರು ತಾಯಿಯಾಗಿ ಅವ್ರ ಕಾರ್ಯನಿರ್ವಹಣೆ ಪ್ರತಿಯೊಬ್ಬರಿಗೂ ಮಾಡಿದಾರಲ್ಲ, ಅದು ಬಹಳ ವಿಶೇಷವಾದಂಥದ್ದು ಮತ್ತು ವಿಶಿಷ್ಟವಾದ. ಎಲ್ಲ ರಾಜಕಾರಣಿಗಳ ಮನೆಯಲ್ಲಿ ಇರ್ತಕ್ಕಂಥ ಹೆಂಡತಿಯರು ಹಾಗೆ ಯಾರು ಹೊರಗಡೆ ಬರಲ್ಲ, ಆದರೆ ಅವರ ಪೂರಕವಾದಂಥ ನಿಮ್ಮ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ನಿರ್ವಹಿಸುತ್ತಾರಲ್ಲ, ಅದು ನಿಜಕ್ಕೂ ಕೂಡ ನಾವು ಬಹಳ ಗೌರವದಿಂದ ಕಾಣತಕ್ಕಂಥ ವಿಷಯ. ಮುಗಿಸ್ದೆ. ಅವರ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಇವರೆಲ್ಲರ ಅಭಿವೃದ್ಧಿಗೆ ಕಾರಣರಾದಂತವರು ತಾಯಿ ಚೆನ್ನಮ್ಮ ಅವರು. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಮತ್ತು ಈ ಸಂತಾಪ ಒಂದು ಸೂಚನೆಯಲ್ಲಿ ನೀವು ತಂದಿರತಕ್ಕಂಥ ಎಲ್ಲ ಮಹನೀಯರು ದಿವಂಗತರಾಗಿದ್ದಾರೆ, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ಕೊಳ್ತಾ ನನ್ನ ಮಾತಿಗೆ ಅವಕಾಶ ಕೊಟ್ಟಂತ ನಿಮಗೆ ಒಂದು ವಂದನೆಯನ್ನ ಸಲ್ಲಿಸಿ